एवरीवन, धन्यवाद पिता। आँख खुली या बंद, यीशु सामने हो। आँख खुली या बंद, यीशु सामने हो। यीशु सर बुलंद, यीशु सामने हो। ನನ್ನ ಹತ್ತಿರ ಬೀರು, ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರ ಬೀರು, ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ತಂದೆಯಾದ ಕರ್ತನೆ ಪರಮಾತ್ಮನೇ, ಈ ದಿನ ಈ ಜೀವನಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಧನ್ಯವಾದ ಪಿತಾ ಪರಮಾತ್ಮ. ನಿಮ್ಮ ಅನುಗ್ರಹದಿಂದ ಭೂಮಿ ಆಕಾಶವನ್ನೆಲ್ಲ ಸೃಷ್ಟಿ ಮಾಡಿದ್ದು ಎಲ್ಲವನ್ನು ಪರಮಾತ್ಮ ದೇವರೇ, ನೀನು ಮನುಷ್ಯನಿಗಾಗಿ ಕೊಟ್ಟೆ ಪರಮಾತ್ಮ. ಅಧಿಕಾರ ಮಾಡೋದಕ್ಕೆ ಕೊಟ್ಟೆ ಪರಮಾತ್ಮ. ಎಲ್ಲ ಒಳ್ಳೆಯ ವಸ್ತುಗಳನ್ನು, ಒಳ್ಳೆಯ ಆಹಾರಗಳನ್ನ, ಎಲ್ಲ ಒಳ್ಳೆಯ ವಸ್ತುಗಳನ್ನ ನೀನು ಮನುಷ್ಯನಿಗಾಗಿ ಕೊಟ್ಟೆ ಪರಮಾತ್ಮ. ಅವನಿಗೆ ಸರಿ ಹೋಗುವಾಗೆ ಒಬ್ಬ ಸಹಾಯಕ್ಕಾಗಿ ಹವನ್ನು ಕೊಟ್ಟೆ ಪರಮಾತ್ಮ. ನೀ ಮನುಷ್ಯನ ನಿನ್ನ ಕೈಯಾರೆ ನಿನ್ನ ಸ್ವರೂಪದಲ್ಲಿ ಮಾಡಿದೆ ಪರಮಾತ್ಮ. ನೀನು ಒಳ್ಳೆಯ ನ್ಯಾಯಗಾರನು ಪರಮಾತ್ಮ. ನೀನು ಒಳ್ಳೆಯ ಕುರುಬನು, ಒಳ್ಳೆಯ ಯಜಮಾನನು, ಒಳ್ಳೆಯ ತಂದೆಯೂ ಆಗಿದ್ದಿ ಪರಮಾತ್ಮ. ನಾವು ಇವತ್ತಿನ ಸಮಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದ ಸಲ್ಲಿಸ್ತೀವಿ ತಂದೆ. ಇವತ್ತಿನ ನಮ್ಮ ಪರಿವಾರನ ನಿಮ್ಮ ಕಡೆ ಕರ್ಕೊಂಡು ಬರ್ತೀನಿ ಸ್ವಾಮಿ. ನಿನ್ನ ರಕ್ತ ಕೋಟೆ ಒಳಗಡೆ ಇವರಿಟ್ಟು ಇವರನ್ನೆಲ್ಲರನ್ನ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ನಿನ್ನ ರಕ್ತ ಕೋಟೆ ಒಳಗೆ ಇಟ್ಟು ನಾನು ಭದ್ರಪಡಿಸ್ತೀನಿ ಪರಮಾತ್ಮ. ಇವ್ರ ಜನ್ರೇಷನ್, ಇವ್ರ ಮಕ್ಕಳು ಎಲ್ಲರೂ ನಿನ್ನ ರಕ್ತ ಕೋಟೆ ಒಳಗಡೆ ಸುರಕ್ಷಿತವಾಗಿದ್ದಾರೆ ಸ್ವಾಮಿ. ತಂದೆಯಾದ ಕರ್ತನೆ, ಇವರು ಧರ್ಮಿಯಾಗಿ ಎಲ್ಲ ಕೆಟ್ಟ ದುರಾತ್ಮನ ಯೋಜನೆಗಳಿಂದ ಬಿಡುಗಡೆಯಾಗಿ, ಎಲ್ಲ ದುರಾತ್ಮನ ವಿಚಾರಗಳಿಂದ ಬಿಡುಗಡೆಯಾಗಿ, ಮಾತುಗಳಿಂದ ಬಿಡುಗಡೆಯಾಗಿ ನಿನ್ನ ವಿಚಾರ ಮಾಡುವಂಥವ್ರು, ನಿನ್ನ ನಾಮನ ಜಪ ಮಾಡುವಂಥವ್ರು ಆಗಿದ್ದಾರೆ ಪರಮಾತ್ಮ. ತಂದೆಯಾದ ಕರ್ತನೆ, ಇವ್ರ ಮನೆಯನ್ನು ನಾನು ಆಶೀರ್ವದಿಸ್ತೀನಿ ನಿನ್ನ ನಾಮದಿಂದ, ನಿನ್ನ ಪವಿತ್ರವಾದ ರಕ್ತದಿಂದ, ಪಿತಾ ಪುತ್ರ ಪವಿತ್ರಾತ್ಮನಿಂದ ಇವ್ರ ಮನೆ, ಇವ್ರ ಕುಟುಂಬ ಆಶೀರ್ವಾದ ಹೊಂದಿದೆ ಪರಮಾತ್ಮ. ನಿನ್ನ ದೂತರು ಇವ್ರ ಮನೆಯವ್ರನ್ನ ಕಾಯ್ತಿದ್ದಾರೆ. ಇವ್ರ ಮನೆ ಮೇಲೆ ನಿಂತು ನಿನ್ನ ದೂತರು ಇವ್ರನ್ನ ಕಾಯ್ತಿದ್ದಾರೆ ಪರಮಾತ್ಮ. ತಂದೆಯಾದ ಕರ್ತನೆ, ನಿನ್ನ ರಕ್ತ ಕೋಟೆ ಒಳಗಡೆ ಇವರು ಭದ್ರವಾಗಿ, ಇವ್ರ ಮನೆ, ಇವ್ರ ಕುಟುಂಬ ಭದ್ರವಾಗಿದೆ ಸ್ವಾಮಿ. ಇವ್ರ ಸಾವಿರಾರು ವಂಶದವರೆಗೂ ನೀನು ಇವ್ರನ್ನ ಕಾಪಾಡಿದ್ಯಾ ಪರಮಾತ್ಮ. ಥ್ಯಾಂಕ್ ಯು ಪರಮೇಶ್ವರ. ಇಸ್ರೇಲ್ ಅವ್ರನ್ನ ಕಾಪಾಡಿದ ಪರಮಾತ್ಮ, ಇವ್ರನ್ನೂ ಕಾಪಾಡಿದ್ಯಾ ಪರಮಾತ್ಮ. ಹನ್ನಳಿಗೆ ಮಕ್ಕಳನ್ನ ಕೊಟ್ಟಂಥ ಪರಮಾತ್ಮ, ಇವ್ರಿಗೂ ನೀ ಮಕ್ಕಳನ್ನ ಕೊಟ್ಟಿದ್ಯಾ ಪರಮಾತ್ಮ. ನೀನು ಮಕ್ಕಳನ್ನ ನೋಡುವಂತಳಾಗ್ತಿ ಅಂತ ನಿನ್ನ ವಚನ ಹೇಳುತ್ತೆ. ಇವ್ರ ಮಕ್ಕಳ ಜನ್ರೇಷನ್ ಬೆಳೀತಾ ಇರುತ್ತೆ ಪರಮಾತ್ಮ. ತಂದೆಯಾದ ಕರ್ತನೆ, ನೀನು ಸುಲೇಮಾನ್ ದಾವೀದಿಗೆ ನೀನು ಹೇಳಿದೆ, ನಿನ್ನ ಮಗನ ನಾನು ರಾಜನಾಗಿ ಮಾಡ್ತೀನಿ ಅಂತ ಹೇಳಿದೆ ಪರಮಾತ್ಮ. ಇವ್ರ ಮಕ್ಕಳೆಲ್ಲರೂ ನಿನ್ನ ಧರ್ಮದಿಂದ ನಡೆದು ದುಷ್ಟನ ವಿಚಾರಗಳಿಂದ, ದುಷ್ಟನ ಕಾರ್ಯಗಳಿಂದ ಇವ್ರನ್ನ ಬಿಟ್ಟು ಇವರು ಧರ್ಮದಿಂದ ನಡೆದು ನಿನ್ನ ಸೇವೆ ಮಾಡೋರಾಗಿ, ತಮ್ಮನ್ನು ತಾವು ತಗ್ಗಿಸ್ಕೊಂಡು ಬಾಳೋರಾಗಿ ಸುಲೇಮಾನ್ನಂತೆ ಇವರು ರಾಜರಾಗಿದ್ದಾರೆ ಪರಮಾತ್ಮ. ನೀನು ಹೇಗೆ ಬಡವಳಾಗಿದ್ದಂಥ, ದೀನಳಾಗಿದ್ದಂಥ ಎಸ್ತರ್ನ ಹೇಗೆ ರಾಣಿಯಾಗಿ ಮಾಡಿದ್ಯೋ, ಅದರಿಂದ ಇವ್ರನ್ನ ಮಕ್ಕಳು ಎಲ್ಲರೂ ಒಳ್ಳೆಯ ಸ್ಥಾನದಲ್ಲಿ ನಿಂತು ರಾಣಿಯಾಗಿ ಬದುಕಿದ್ದಾರೆ ಪರಮಾತ್ಮ. ಎಸ್ತರು ಹೇಗೆ ಧರ್ಮದಿಂದ ಇದ್ಲೋ, ತನ್ನನ್ನು ತಾನೇ ತಗ್ಗಿಸ್ಕೊಂಡಿದ್ಲೋ, ಹೇಗೆ ಸೇವಕಿಯಾಗಿ ರಾಣಿಯಾಗಿದ್ದರೂ ಸೇವಕಿಯಾಗಿ ಬದುಕ್ತಿದ್ಲು, ಅದೇ ರೀತಿ ಇವರು ತಮ್ಮನ್ನು ತಾವೇ ತಗ್ಗಿಸ್ಕೊಳ್ಳೋರು, ಕೆಲಸ ಮಾಡೋರು, ಇನ್ನೊಬ್ಬರಿಗಾಗಿ ದುಡಿಯೋರು, ತಮ್ಮ ಜನಾಂಗಗಳಿಗೋಸ್ಕರ ಹೇಗೆ ಇಸ್ರೇಲ್ ಪ್ರಾರ್ಥಿಸಿದ್ಲು, ಉಪವಾಸ ಮಾಡಿದ್ಲು, ಅದೇ ರೀತಿ ಇವರು ನಿನ್ನನ್ನು ಉಪವಾಸ ಮಾಡೋರು, ಪ್ರಾರ್ಥಿಸೋರು ಆಗಿದ್ದಾರೆ ಸ್ವಾಮಿ. ತಂದೆ, ನೀನು ಧರ್ಮಿ ಜನಗಳಿಗೆ ಇಟ್ಟಿರುವಂಥ ಎಲ್ಲ ಆಶೀರ್ವಾದ ಇವ್ರ ಮಕ್ಕಳಿಗೆ ಇವರಿಗೆ ಸಿಕ್ಕಿದೆ ಪರಮಾತ್ಮ. ತಂದೆ, ಹೇಗೆ ನೀನು ಕಾನಾ ಊರಿನಲ್ಲಿ ಹೇಗೆ ನೀನು ದ್ರಾಕ್ಷಾರಸ ಮಾಡಿದ್ಯೋ ಪರಮಾತ್ಮ, ಇವ್ರ ಮದುವೆ ದ್ರಾಕ್ಷಾರಸನೂ ನೀನು ಮಾಡ್ತೀಯ ಪರಮಾತ್ಮ. ಇವ್ರ ಮನೆಗಳನ್ನು ಆಗುವಂಥ ಮದುವೆನ ಎಲ್ಲ ಕೆಲಸವನ್ನು ನೀನು ಮಾಡ್ತೀಯ ಪರಮಾತ್ಮ. ಥ್ಯಾಂಕ್ ಯು ಪರಮಾತ್ಮ. ಥ್ಯಾಂಕ್ ಯು ಪರಮೇಶ್ವರ. ನಿನ್ನೆಲ್ಲ ಒಳ್ಳೆ ವಾಗ್ದಾನಕ್ಕಾಗಿ, ನಿನ್ನ ಒಳ್ಳೆ ಪವಿತ್ರಾತ್ಮನಿಗಾಗಿ, ನಿನ್ನ ಒಳ್ಳೆ ಒಂದು ಕೃಪೆಗಾಗಿ, ದಯೆಗಾಗಿ ಪಾಪಿಯಾಗಳಿದ್ದಂಥ ನಮ್ಮನ್ನು ನೀನು ನೀತಿವಂತಳಾಗಿ ಮಾಡಿದೆ ಪರಮಾತ್ಮ. ನೀನು ಶಿಲುಬೆಗೇರಿ ನಮ್ಮನ್ನು ನೀತಿವಂತಳಾಗಿ ಮಾಡಿದೆ. ನೀನು ಜೀವ ಬಿಟ್ಟು ನಮಗೆ ಜೀವ ಕೊಟ್ಟೆ. ನೀನು ಪುನರುತ್ಥಾನ ಹೊಂದಿ ನಮಗೂ ಪುನರುತ್ಥಾನದ ಶಕ್ತಿ ಕೊಟ್ಟಿದ್ಯಾ. ನಾವು ಬದುಕಿರೋರಾಗಿದ್ದೀವಿ ಪರಮಾತ್ಮ. ಥ್ಯಾಂಕ್ ಯು ಪರಮೇಶ್ವರ. ಥ್ಯಾಂಕ್ ಯು ಪರಮಾತ್ಮ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಪರಮಾತ್ಮ. ಥ್ಯಾಂಕ್ ಯು ಪರಮೇಶ್ವರ.